ಕೇಶವಾಪುರ ಪೊಲೀಸ್ ಠಾಣಾ ಸರಹದ್ನಲ್ಲಿ ನಿನ್ನೆ ರಾತ್ರಿ ಒಂದು ಪ್ರಕರಣ ದಾಖಲಾಗಿದೆ. ಅದರಲ್ಲಿ ಯುವತಿ ಒಬ್ರು ನನಗೆ ಒಬ್ಬ ಹುಡುಗ ಸುಮಾರು ದಿನದಿಂದ ತೊಂದರೆ ಕೊಟ್ಟಿದ್ದ, ಮತ್ತೆ ನನ್ನ ಖಾಸಗಿ ಫೋಟೋಸ್ ವಿಡಿಯೋಸ್ ಲೈಂಗಿಕವಾಗಿ ದುರುಪಯೋಗ ಪಡಿಸ್ಕೊಳ್ಳುವಂತ ಕೆಲಸ ಮಾಡಿದ್ದ ಅನ್ನೋದು ಒಂದು ಫಿರ್ಯಾದ್ ಹಿನ್ನೆಲೆಯಲ್ಲಿ ಒಂದು ಪ್ರಕರಣ ದಾಖಲು ಮಾಡಿಕೊಂಡಿದ್ವಿ. ಮತ್ತೆ ಆರೋಪಿಯನ್ನು ಅರೆಸ್ಟ್ ಮಾಡಿದ್ವಿ. ಆಮೇಲೆ ಸಾಕ್ಷ್ಯಾಧಾರಗಳೇನಿದ್ದು ಅದನ್ನೆಲ್ಲ ಸಾಕಷ್ಟು ಒದಗಿಸಿದ್ದಾರೆ. ಇನ್ನು ಮುಂದುವರೆದ ತನಿಖೆ ಮಾಡಲಾಗಿದೆ. ಅರೆಸ್ಟ್ ಆಗಿದೆ, ಆರೋಪಿ ಅರೆಸ್ಟ್ ಆಗಿದೆ. ಅವನ್ನ ನ್ಯಾಯಾಲಯದ ಮುಂದೆ ಹಾಜರು ಮಾಡಿದ್ದಾರೆ. ಇವತ್ತು ಬೆಳಗ್ಗೆ 14 ದಿನಗಳ ಕಾಲ ನ್ಯಾಯಾಂಗ ಬಂಧನ. ಲಿಂಕ್ ಇತ್ತು ಅಂತ ಏನು ಅದು ಆ ಥರದ್ದು ಯಾವುದು ಬಂದಿಲ್ಲ. ಫಿರ್ಯಾದಲ್ಲಿ ಪರಿಚಯ ಇದ್ರು ಮೊದಲು ಪ್ರಾರಂಭದಲ್ಲಿ, ಆ ನಂತರದಲ್ಲಿ ಸ್ವಲ್ಪ ಆತ್ಮೀಯರಾದಂತ ನಂತರ ನನ್ನ ಲೈಂಗಿಕವಾಗಿ ಉಪಯೋಗಿಸ್ಕೊಂಡಿದ್ದಾರೆ ಅಂತಂದು ಯುವತಿ ಕಂಪ್ಲೇಂಟ್ ಕೊಟ್ಟಿದ್ದಾರೆ. ಆ ಪ್ರಕಾರ ನಾವು ಪ್ರಕರಣ ದಾಖಲು ಮಾಡಿಕೊಂಡು ದಸ್ತಗಿರಿ ಮಾಡೋದು. ಮೊಬೈಲ್ ನಲ್ಲಿ ಜಪ್ತಿ ಅದೇನಿದ್ರು ಅದನ್ನ ನಾವು ತನಿಖೆಯಲ್ಲಿ ಅಳವಡಿಸ್ಕೊತೀವಿ. ಮತ್ತೆ ಯಾವ್ಯಾವ ಅಂಶಗಳ ಹಿನ್ನೆಲೆಯಲ್ಲಿ ಒಂದು ಘಟನೆ ನಡೆದಿದೆ ಅನ್ನೋದನ್ನ ತನಿಖೆಯಲ್ಲಿ ಕೂಲಂಕುಷ. ಇಲ್ಲ, ಸಮೀರ್ ಮುಲ್ಲಾ ಕೇಸಲ್ಲಿ ಅವನು ಆರೋಪಿ ಅರೆಸ್ಟ್ ಆಗಿದೆ. ಆಮೇಲೆ ಆ ಫಿರ್ಯಾದಿದಾರರು ಏನಿದ್ದಾರೆ ಅವರು ಇನ್ನೂ ಕೆಲವರ ಹೆಸರನ್ನ ಇವರೆಲ್ಲ ಒಂದು ಷಡ್ಯಂತ್ರದ ರೀತಿಯಲ್ಲಿ ಮಾಡಿ ನನಗೆ ತೊಂದರೆ ಮಾಡಿದ್ದಾರೆ, ಮತ್ತೆ ನಮ್ಮ ಮಗುಗೆ ತೊಂದರೆ ಮಾಡಿದ್ದಾರೆ ಅಂತ ಅವ್ರ ಪೋಷಕರೆಲ್ಲ ಆರೋಪಿಸಿದ್ದಾರೆ. ಅದನ್ನ ಅವ್ರಿಗೂ ಕೂಡ ನೋಟಿಸ್ ಕೊಟ್ಟು ಅವ್ರ ವಿವರಗಳನ್ನ ಪಡ್ಕೊಳ್ಳಲಾಗುತ್ತೆ. ಯಾರು ಫಿರ್ಯಾದಿದಾರ ಯುವತಿ ಮತ್ತೆ ಅವರ ಪೋಷಕರು ಏನೇನು ಆರೋಪ ಮಾಡಿದ್ದಾರೆ ಅದನ್ನೆಲ್ಲ ಇನ್ ರೈಟಿಂಗ್ ತಗೊಳ್ಳಲಾಗುತ್ತೆ ಹೇಳಿಕೆ ಮುಖಾಂತರ. ಆ ನಂತರ ಅದಕ್ಕೆ ಏನ್ ಸಾಕ್ಷ್ಯಾಧಾರಗಳು ಸಿಗ್ತವೆ ಅದ್ರ ಪ್ರಕಾರ ಅಗತ್ಯ ಕಾನೂನು ಆಗಿದೆ. ಎರಡು ಪ್ರತ್ಯೇಕ ಪ್ರಕರಣಗಳು ದಾಖಲಾಗಿದೆ. ಒಂದು ವಿದ್ಯಾನಗರದಲ್ಲಿ, ಇನ್ನೊಂದು ಅಶೋಕ್ ನಗರದಲ್ಲಿ. ಎರಡೂ ಪ್ರಕರಣದ ತನಿಖೆಯನ್ನ ಕೈಗೆತ್ತಿಕೊಂಡಿದ್ದೇವೆ. ಅಗತ್ಯ ಕಾನೂನು ಕ್ರಮವನ್ನು ಮುಂದಿನ ದಿನಗಳಲ್ಲಿ ಕೈಗೊಳ್ಳಲಾಗುತ್ತೆ. ಸಂಪೂರ್ಣ ನ್ಯೂಸ್, ಇದು ನೊಂದವರ ಧ್ವನಿ.